ಸುಮ್ಮನೆ ಅವ್ರ ವಿಚಾರ ಇವ್ರ ವಿಚಾರ ಇವ್ರ ವಿಚಾರ ಬೇರೆ ಬಗ್ಗೆ ಮಾತಾಡೋದು. ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತ. ಅದಕ್ಕೆ ವಿವೇಕಾನಂದ ಏನ್ ಹೇಳಿದ್ದಾನೆ ಅಂದ್ರೆ ಅರೈಸ್ ಅವೇಕ್ ಅಂಡ್ ವೇಟ್ ಇಲ್ ದ ಗೋಲ್ ಇಸ್ ರೀಚ್ ಅಂತ ಹೇಳಿದ್ದಾನೆ. ದಾನೆ ದಾನೆ ಪೆಲಿಕ ಮತ್ತೆ ಖಾನೆ ವಾಲೆ ಖಾನೆ. ನಿಮ್ಮ ಹೆಸರು ಹುಲ್ಲು ಹಾಕಿದಾನ ಅವನು, ಹುಡುಕಿ ಸಿಕ್ಕೇ ಸಿಗುತ್ತೆ. ಒಂದಷ್ಟು ಏರಿಳಿತಗಳು ಮತ್ತೆ ಆಗುತ್ತೆ, ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ಸನ್ಮಾನ ಮಾಡಿಸ್ಕೊಳ್ಳೋದು ಇದೆಯಲ್ಲ, ಅದಂತ ತಪ್ಪು ಬೇರೆ ಯಾವ್ದು ಇಲ್ವೇ. ಸನ್ಮಾನ ಕೊನೆಗೆ ಅವಮಾನ ಅವಮಾನ ಆಯ್ತು. 100%. ಸಿನಿಮಾ ಅಂದ್ರೆ ಬೆಳೆಯಕ್ಕೆ ಒಬ್ಬ ಬರ್ತಾನೆ, ಹಾಳು ಮಾಡಕ್ 100 ಜನ ಹುಡುಕಂತಾರೆ. ಬಿದ್ದೋಗಿರೋ ಸಿನಿಮಾ ಯಾರು ಜ್ಞಾಪಕೊಳ್ಳೋದೇ ಇಲ್ಲ, ಗೆದ್ದಿರೋ ಸಿನಿಮಾನ ಜ್ಞಾಪಿಸ್ಕೊಂತಿರ್ತಾರೆ. ಈ PLS ಲೈಫ್ ಮುಗಿದ್ಮೇಲೆ ಈಗ ಈ ಗ್ಯಾಪ್ ಆಯ್ತು. ಗ್ಯಾಪ್ ಅಲ್ಲಿ PLS ಅಲ್ಲಿ ಒಂದು ಚೆನ್ನಾಗಿ ದುಡ್ಕೊಂಡಾದ್ಮೇಲೆ ಫ್ಯಾಮಿಲಿ ಎಲ್ಲ ಆಯ್ತು. ಫ್ಯಾಮಿಲಿ PLS ಅಲ್ಲಿ ಇದ್ದೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಮಗೆ PLS ಅವರು ಕೈ ಬಿಟ್ಬಿಟ್ರು. ಬಂಗಾರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಇದು ಚಿಟ್ ಫಂಡ್ ಕಂಪ್ನಿ ಜನಗಳಿಗೆ ದುಡ್ಡು ಇಸ್ಕೊಂಡು ಜನಗಳಿಗೆ ಸರಿಯಾಗಿ ಕೊಡ್ತಾ ಇಲ್ಲ, ಕಮಿಷನ್ ಜಾಸ್ತಿ ಕೊಡ್ತಾವ್ರೆ ಅಂತ ಹೇಳಿ ಇಲ್ಲ ಕೇಸ್ ಹಾಕಿದ್ರು. ಅದು ಸುಪ್ರೀಂ ಕೋರ್ಟ್ ಪ್ರೈಸ್ ಚೀಟ್ ಫಂಡ್ ಮನಿ ಸರ್ಕ್ಯುಲೇಷನ್ ಬ್ಯಾನಿಂಗ್ ಆಕ್ಟ್ 1972 ಅಂತ ಹೇಳಿ ಅದನ್ನ ಸುಪ್ರೀಂ ಕೋರ್ಟ್ ಹೇಳ್ದಂಗೆ RBI ಹೇಳ್ದಂಗೆ ಕೇಳ್ಕೊಂಡೋಗಿ ನೀವು ಯಾವ್ದು ನಿರ್ಧಾರ ತಗೋಬಿಡಿ ಅಂತಂದ್ರು. ನಮ್ಗೆ ₹1 ಕಮಿಷನ್ ಕೊಡೋರು, ಯಾರೋ ₹100 ತಗೊಂಬಂದ್ರೆ. ಆವಾಗ ಏನ್ ಮಾಡಿದ್ರು, ₹10 ಮಾಡಿದ್ರು. ನಮ್ಗೆ ₹1 ಬರುತ್ತೆ, ನಮ್ಗೆ ಮೇಲೆ ₹1 ಖರ್ಚಿಟ್ಕೊಂಡಿದ್ದೆ ನಾವು. ಫೀಲ್ಡ್ ಕೆಲಸ ಮಾಡಕ್ಕೆ, ಮೋಟಿವೇಶನ್ಗೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಅವೆಲ್ಲ ಕೊಡ್ಬೇಕಾಗಿತ್ತು. ಅವಾಗ ಮಾಡಕ್ ಆಗಿಲ್ಲ. ಮತ್ತೆ ಬಿದ್ದ ಕೆಳಗಡೆ. ಮತ್ತೆ ನಮ್ಮ ಫ್ರೆಂಡ್ ಕೋಳಿ ಅಂಗಡಿ ನಡೆಸ್ತಾ ಇದ್ದ, ಅಲ್ಲಿ ಹೋದೆ. ಮರಳು ವ್ಯಾಪಾರ ಮಾಡ್ಬೇಕು ಅಂತ ಅದ್ ಮಾಡ್ಕೊಳಕ್ ಹೋದೆ. 700 ಬಾಣಸ್ವಾಡಿ ಇಲ್ಲಿ MBW ಅಂತ ಯಾರು ಇಟ್ಕಿ ಹಾಕಿದ್ವಿ. 2 ಗೂಡು ತಗೊಂಡೆ. 1 ಗೂಡು ಸೂಪರ್ ಸಕ್ಸಸ್ ಆಗೋಯ್ತು. 80 ಪೈಸೆ ಇಟ್ಕೆ. ಲಾರಿಲಿ 2700 ತುಂಬ್ತಾರೆ. 2700 ಇಟ್ಕೆ ತುಂಬ್ತಾರೆ. ನೀವು 3000 ಇಟ್ಕೆ ಅಂತ ಹಾಕ್ತಾರೆ. ನಮ್ಮ ಹತ್ರ ಗೋಡಲ್ಲಿ 2700 ತುಂಬದವ್ರು. ನೀವು 3000 ಅಂತ ನಾಟ್ ಅಂತ ತುಂಬ್ತಾರೆ. ನೀವ್ ಹೆಂಗಾರು ಇಳಿಸಿ 3000 ಬರ್ತದೆ. ಅದಿರೋದೇ 2700 ಇಟ್ಕೆ. ನಮ್ಮ ಹತ್ರ 80 ಪೈಸೆ ಕೊಟ್ಟು ತಗೊಳ್ಳೋರು ಅಲ್ಲಿ ಗೋಡಲ್ಲಿ. ಒಂದು ಇಟ್ಟಿಗೆ ಗೂಡು ಸೂಪರ್ ಸಕ್ಸಸ್, ಒಳ್ಳೆ ಲಾಭ ಬಂತು. 2ನೇ ಗೂಡು ಲಾಸ್ ಆಗೋಯ್ತು. ಅದನ್ನ ಇಜ್ಜಿಲಲ್ಲಿ ಸುಡ್ತಾರೆ, ಭತ್ತದ ಹೊಟ್ಟಲ್ಲಿ ಸುಡ್ತಾರೆ, ಸೌದೆಯಲ್ಲಿ ಸುಡ್ತಾರೆ. ಒಂದ್ ಇಟ್ಟಿಗೆ ಹಿಂಗೆ ನಾವು ಗೊತ್ತಿಲ್ಲದೆ, ಅನುಭವ ಇಲ್ಲದೆ ಮಾಡಕ್ ಹೋಗಿದಾಗ ಕೆಲ್ಸಗಾರ ಚೀಟ್ ಮಾಡ್ಬಿಟ್ರು. ಅದೆಲ್ಲ ಕಪ್ಪಾಗೋದು ಇಟ್ಟಿಗೆಗಳು, ಗೂಡೆ ಹಾಳಾಗೋಯ್ತು. ಒಂದ್ ಗೂಡಿಗೆ 1 ಲಕ್ಷ ಇಟ್ಟಿಗೆ ಹಾಕ್ತಿವಿ. 1 ಲಕ್ಷ, 1,10,000, 1,20,000 ಹಾಕ್ತಿವಿ. ಎಲ್ಲ ಕೆಲಸ ಮಾಡಿದೀನಿ ಸರ್, ಎಲ್ಲ ಕೆಲಸ ಮಾಡಿ ಒಟ್ಟು ದುಡಿಬೇಕಷ್ಟೇ. ದುಡಿ ಅಷ್ಟೇ, ಅದೊಂದೇ ಮನ್ಸಲ್ಲಿ ಇದ್ದಿದ್ದು ದುಡಿಮೆ. ಯಾಕಂದ್ರೆ ನಾನು ಎಲ್ರಿಗೂ ಏನ್ ಹೇಳ್ತೀನಿ ಗೊತ್ತೇ, 1 ನಿಮಿಷಕ್ಕೆ 60 ಸೆಕೆಂಡ್, 1 ಗಂಟೆಗೆ 60 ನಿಮಿಷ, 1 ದಿನಕ್ಕೆ 24 ಗಂಟೆ, 1040 ನಿಮಿಷ, 86,000 ಸೆಕೆಂಡ್ ಪರ್ ಡೇ ಬರ್ನ್ ಮಾಡ್ತಾವ್ರೆ. ಯಾವ್ದು ಬೇಡ. 2025 ಡಿಸೆಂಬರ್ ತಿಂಗಳು 2ನೇ ತಾರೀಕು, ಇವತ್ತಿನ 27 ದಿವಸ ಆದ್ರೆ 25 ಮುಗಿದೋಯ್ತು. 2025 ಮುಗಿದೋಯ್ತು. ಯಾರು ಕೇಳಿ ವಾಟ್ ಈಸ್ ಯುವರ್ ಅಚೀವ್ಮೆಂಟ್ಸ್ ಅಂತ ಕೇಳಿ ಈ ವರ್ಷದಲ್ಲಿ. ಸುಮ್ನೆ ಅವ್ರ ವಿಚಾರ ಇವ್ರ ವಿಚಾರ ಬೇರೆ ಬಗ್ಗೆ ಮಾತಾಡೋದು. ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತ. ಕಳೆದೋ ಸಮಯ ಮಶಾಣಕ್ಕೆ ಹೋದ ಉಕ್ಕಿ ಬಂದ ಪ್ರವಾಹ ಮತ್ತೆ ತಿರುಗಿ ಬರೋದಿಲ್ಲ. ಅದಕ್ಕೆ ವಿವೇಕಾನಂದ ಏನ್ ಹೇಳಿದ್ದಾನೆ ಅಂದ್ರೆ ಅರೈಸ್ ಅವೇಕ್ ಅಂಡ್ ವೇಟ್ ಇಲ್ ದ ಗೋಲ್ ಇಸ್ ರೀಚ್ಡ್ ಅಂತ ಹೇಳಿದ್ದಾನೆ. ಮೊದಲು ನೀವು ಉದಯಿಸ್ರಿ, ಮಲಗಿರೋನ್ ಎಚ್ಚರಿಸ್ರಿ, ಸ್ವಲ್ಪ ನಿಧಾನ ಮಾಡಿ, ಗುರಿ ಮುಟ್ಟೋ ತನಕ ಹೋರಾಟ ಮಾಡಿ ಅಂತ. ನಾನೇನ್ ಹೇಳ್ತೀನಿ ಅಂದ್ರೆ ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್, ಬಟ್ ಮ್ಯಾನ್ ಮೇಕ್ಸ್ ಮೈಂಡ್ ಅಂತ. ಮನುಷ್ಯನಾದ ಮನಸ್ಸು ಮಾಡಿದ್ರೆ ಏನಾದ್ರು ಸಾಧನೆ ಮಾಡ್ಬೋದು. ತುಂಬಾ ಜನ ಹಾಳಾಗೋಗ್ತಾ ಇದ್ದಾರೆ. ಹಿಂಗೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಹಾಳಾಗೋಗ್ತಾರೆ, ಟೈಮ್ ಕಿಲ್ ಮಾಡ್ತಾರೆ. ಆಮೇಲೆ ಅವರೇ ಬರ್ಕಂತಾರೆ, ನಮ್ ಕೈಲಿ ಆಗಲ್ಲ, ನಮ್ ಕೈಲಿ ಇದಿಲ್ಲ, ದೇವ್ರು ಏನೋ ಮಾಡಿಲ್ಲ. ಅವನೇನ್ ಮಾಡ್ತಾನೆ, ತಾಯಿ ಗರ್ಭದಲ್ಲಿ ಇದ್ದಲೇ ಬರ್ದ್ಬಿಟ್ಟ ಅವನು, ನೀನ್ ಹಣೆ ಬಾರಿ ಇಷ್ಟ ಹೋಗಂತೇಳಿ. ತಾಯಿ ಗರ್ಭದಲ್ಲಿ ಇದ್ದಾಗ ಮಗು ಸಾಗರ, ಸಮುದ್ರ, ಬೆಟ್ಟ, ಗುಡ್ಡ, ಪರ್ವತ ಎಲ್ಲ ನೋಡಿರ್ತದೆ. ಈಚೆ ಬಂದ ತಕ್ಷಣ ಮುಗಿದೋಯ್ತು, ಏನಪ್ಪ ಕರ್ಕೊಂಡು ಎಲ್ಲೋ ಬಿದ್ಬಿಟ್ಟಲ್ಲ, ನಾ ಕರ್ಕೊಂಡೋಗಿದ್ದು. ಅಲ್ಲಿಂದ ಅದಕ್ಕೆ ಶುರು ಆಗುತ್ತೆ. ನೀವು ಬರ್ಕೋಬೇಕಷ್ಟೇ. ಹೇಳ್ದಲ್ಲ, ದಾನೆ ಪೆಲಿಕ ಮತ್ತೆ ಖಾನೆ ವಾಲೆ ಖಾನೆ. ನಿಮ್ಮ ಹೆಸರು ಹುಲ್ಲು ಹಾಕಿದಾನ ಅವನು, ಹುಡುಕಿ ಸಿಕ್ಕೇ ಸಿಗುತ್ತೆ. ನೆಗೆಟಿವ್ ಏನ್ ಥಿಂಕ್ ಮಾಡ್ಬಿಡಿ ಸರ್, ಜೀವನ ಪಾಸಿಟಿವ್ ತಗೊಂಡು. ಓಕೆ, ಈ ಎಲ್ಲಾ ಲೈಫ್ ಅಲ್ಲಿ ಏರಿಳಿತಗಳ ನಡುವೆ ನೀವು ಬದುಕನ್ನ ಅದ್ಭುತವಾಗಿ ಕಳೆದ್ರಿ, ಬದುಕನ್ನ ಅದ್ಭುತವಾಗಿ ಕಟ್ಕೊಂಡ್ರಿ. ಮತ್ತೆ ಹೇಗೇನ್ ಸಿನಿಮಾಗೆ ಬರ್ಬೇಕಂತ ಅನಿಸ್ತು ನಿಮಗೆ? 2006-07 ಅಲ್ಲಿ ನೀವು ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತೀರಿ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಅಲ್ಲಿಂದ ಒಂದಷ್ಟು ಏರಿಳಿತಗಳು ಮತ್ತೆ ಆಗುತ್ತೆ, ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ಆ ಜರ್ನಿ ಬಗ್ಗೆ ಅದು ಏನಾಯ್ತಂದ್ರೆ 81 ರಾಜ್ಕುಮಾರ್ ಸಂಘ ಮಾಡಿದ್ದು. ಓಕೆ, ಅಲ್ಲ ಆದ್ಮೇಲೆ ನನ್ನ ಫಾದರ್ ಮನೆಗೆಲ್ಲ ಮಾಡ್ಕೊಂಡೆ, ಮಂಜುನಾಥ್ ನಗರ ಬಂದು ಸೇರ್ಕೊಂಡು ಏನು ಕೆಲಸ ಇತ್ತು. ಕೊನೆಗೆ ಇದ್ದಕ್ಕಿದ್ದಾಗ ಆ ಏರಿಯಾನು ಬಿಡುವಂತ ಸಂದರ್ಭ ಬಂದ್ಬಿಡ್ತು. ತುಂಬಾ ಏನೋ ವ್ಯವಹಾರದಲ್ಲಿ ಬೇಡ ಅಂತ ಹೇಳಿ ಹಸುನೆಲ್ಲ ಕೊಟ್ಬಿಟ್ಟು ಥಿಯೇಟರ್ ಬಂದ್ಮೇಲೆ PLS ಬಂದ್ಮೇಲೆ ನಮ್ಗೆಲ್ಲ ಸಂಘದವ್ರು ಯಾರಾಗಿದ್ರೆಲ್ಲ ಬೇರೆ ಆಗೋದ್ರು. ಆಮೇಲೆ ಇದ್ದಕ್ಕಿದ್ದಾಗೆ ನಾನು ಲ್ಯಾಂಡ್ ಬಿಸ್ನೆಸ್ಗೆ ಕೈ ಹಾಕಿದ್ರಿ. ಮನೆಗಳು ತೋರ್ಸೋದು,
ಬಾಡಿಗೆಗೆ ಲೀಸ್ಗೆ ಸೈಟ್ಗಳು ಕೊಡ್ಸೋದು ಇವೆಲ್ಲ ಮಾಡಿ ಅಯ್ಯೋ ಎಲ್ಲ ಮಾಡ್ಬೋದು. ಎಲ್ಲಾ ಮಾಡಿದ್ರಿ. ಒಂದ್ ದಿವಸ ಏನಾಗೋಯ್ತು ಅಂದ್ರೆ ಯಾರೋ ಒಬ್ರು ಬಂದು ಮರಿ ಬಾರ ಯಾರು ಜೆರಾಕ್ಸ್ ಮಾಡಿಸ್ಕೊಬಾರೋ ಅಂತ ಹೇಳೋನು. ನಾನು ಪಿಯರ್ಲೆಸ್ ನಲ್ಲಿ ಸೀನಿಯರ್ ಇನ್ಸ್ಪೆಕ್ಟರ್ ಆದಾಗ ನನಗೆ ಗಾಡಿ ಬುಲೆಟ್ ಇಸ್ಕೊಳಕ್ ಒಬ್ಬ, ನಾನು ಬುಲೆಟ್ ಇಟ್ಕೊಂಡಿದ್ದೆ, ಎಲ್ಲ ಗಾಡಿ ಓಡಿಸಿದ್ದೆ, ಬುಲೆಟ್ ಇತ್ತು, ಜೆರಾಕ್ಸ್ ಮಾಡಿಸು ಅಂತಂದ. ಕಪಾಳಕ್ಕೆ ಪೈಟ್ ಹೊಡೆದಾಗ ಆಗೋಯ್ತು ನನಗೆ. ಏನ ನಾನು ಹೆಲ್ಮೆಟ್ ಇಸ್ಕೊಳಕ್ ಒಬ್ಬ, ಬ್ರೀಫ್ ಕೇಸ್ ತಗೊಳಕ್ ಒಬ್ಬ, ಗಾಡಿ ನಿಲ್ಸಿದ್ರು, ಅವನಿಗೆ ಗಾಡಿ ಈ ತರ ಬೇಕು ಅಂತ ಕೇಳಿದಾಗ ಅಂತ ಇರಿಟೇಟ್ ಆಯ್ತು. ಏನು ಮಾಡಕ್ಕಾಗಲ್ಲ, ಫೇಸ್ ಮಾಡ್ಬೇಕು ಅಂತ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದೆ. ಅದು ಮೊದಲನೇ ವ್ಯಾಪಾರ. ಅದು ನನಗೆ 16,000 ರೂಪಾಯಿ ಫಸ್ಟ್ ನನಗೆ ಆ ಸೈಟ್ ಬರೋದಕ್ಕೆ ಲಾಭ ಸಿಕ್ತು. ಅಲ್ಲಿಂದ ಶುರುವಾಯ್ತು. ಚೆನ್ನಾಗಿ ಬೆಳೆದೆ, ಅನುಕೂಲ ಮಾಡ್ಕೊಂಡೆ. ಆಗ ನಮ್ಮ ಡೈರೆಕ್ಟ್ರು ಹಳೆ ಬಾಲ್ವ ಅಧ್ಯಕ್ಷ ಆಗಿದ್ದವನು ರಮೇಶ್ ಸುರ್ವೆ ಅಂತ, ಅವನಿಗೆ ಒಂದು ಫಂಕ್ಷನ್ ಕರೆದ ಚೀಫ್ ಗೆಸ್ಟ್ ಆಗಿ. ಹೋಗಿದ್ರಿ, ಅಲ್ಲಿ ಸನ್ಮಾನ ಮಾಡಿದ್ರು. ಈ ಸನ್ಮಾನ ಮಾಡಿಸ್ಕೊಳ್ಳೋದು ಇದೆಯಲ್ಲ, ಅದಂತ ತಪ್ಪು ಬೇರೆ ಯಾವ್ದು ಇಲ್ವೇ ಇಲ್ಲ. ನಾನು ಬೇಕಾದಷ್ಟು ನನಗೆ ಕೊನೆಗೆ ಅವಮಾನ ಆಯ್ತು. 100%. ಅದೇನಾಯ್ತಂದ್ರೆ ನನಗನ್ಸುತ್ತೆ 1984, 85 ಇರ್ಬೇಕಂತ ಕಾಣುತ್ತೆ. ಜೀವರಾಜ್ ಅಲ್ವಾ ಫಸ್ಟ್ ಸನ್ಮಾನ ಮಾಡಿದ್ದು. PLS ಅಂದಿದ್ದೆ ನಾನು, ಕ್ರೀಡಾ ಸಚಿವರಾಗಿದ್ರು. ಯವನಿಕಾದಲ್ಲಿ ಫಂಕ್ಷನ್ ಇತ್ತು, ಅವರು ನನಗೆ ಸನ್ಮಾನ ಮಾಡಿದ್ರು. ಆ ನಂತರದಲ್ಲಿ ಸುರುವೆ ಸನ್ಮಾನ ಮಾಡಕ್ ಕರೆದಾಗ ಮೈಕ್ ಕೊಟ್ರು. ಈ ಮೈಕು ಬಹಳ ಕೆಟ್ಟದ್ದು, ಅರಿವಿಲ್ದ ಏನೇನೋ ಮಾತಾಡ್ಬಿಡ್ತೀವಿ, ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಈ ತರ ಮಾತಾಡೋರೆ ಅಂತ ಹೇಳಿ ಅದನ್ನ ಪ್ರಶ್ನೆ ಮಾಡಿ ಅದಕ್ಕೊಂದು ಕ್ವಶನ್ ಮಾರ್ಕ್ ಇಟ್ಟು ಮಾಡ್ತಾರೆ. ಅನುಕೂಲ ದಿವಸ ನಾನು ಸಿನಿಮಾ ಮಾಡ್ತೀನಿ, ಅದಕ್ಕೆ ಇವನೇ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಆ ಮೈಕಲ್ಲಿ ಹೇಳಿದೆ. ಬಟ್ ಮಾತು ತಪ್ಪಲಿಲ್ಲ. ತಪ್ಪಾರ್ದು ಅಂತಾನೆ ಮಂದಾಕಿನಿ ಸಿನಿಮಾಗೆ ಕೈ ಹಾಕಿದ್ದು. ಅದು ಸಿನಿಮಾ ನಾನು ಮುಹೂರ್ತ ಮಾಡಿದ್ದು ನಾನು 9ನೇ ತಾರೀಕು ಹುಟ್ಟಿರೋದ್ರಿಂದ 9/9/2007 ನಾನು ಸಿನಿಮಾಗೆ ಮುಹೂರ್ತ ಮಾಡಿದೆ. ಮತ್ತೆ ಜನ ಎಲ್ಲರೂ ಸ್ವಲ್ಪ ಪಾರ್ವತಮ್ಮವರೇ ಅದನ್ನ ಕ್ಯಾಮ್ರಾ ಎಲ್ಲ ಮಾಡಿದ್ದು, ಕ್ಲಾಪ್ ಮಾಡಿದ್ದು, ಬಹಳ ಜನ ಸೇರಿದ್ರು. ನಮ್ಮ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ರು. ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಮಂದಾಕಿನಿ ಸಿನಿಮಾ. ಆ ಸಿನಿಮಾ ನಾನೇನ್ ತಿಳ್ಕೊಂಡ್ರೋ, ನಾನು ಸಾಕಷ್ಟು ಸಭೆಗಳಲ್ಲೆಲ್ಲ ಹೇಳಿದ್ದೀನಿ. ಸಿನಿಮಾ ಅಂದ್ರೆ ಬೆಳೆಯಕ್ಕೆ ಒಬ್ಬ ಬರ್ತಾನೆ, ಹಾಳು ಮಾಡಕ್ 100 ಜನ ಉಟ್ಕೊಂತಾರೆ. ಇವತ್ತು ಏನಿದೆ ಸಿನಿಮಾ, ಇನ್ ಯಾವ್ದೋಕ್ ಹೋಗ್ಬೋದು. ಈಗ ಯಾವ್ದೋ 4-5 ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾ ಬಂದಿದೆ. ಅದಾದ್ಮೇಲೆ 100 ಸಿನಿಮಾ ಬಿದ್ದೋಗಿದೆ. ಬಿದ್ದೋಗಿರೋ ಸಿನಿಮಾ ಯಾರು ಜ್ಞಾಪಕೊಳ್ಳೋದೇ ಇಲ್ಲ. ಗೆದ್ದಿರೋ ಸಿನಿಮಾನ ಜ್ಞಾಪಿಸ್ಕೊಂತಿರ್ತಾರೆ. ಆ 150 ಸಿನಿಮಾ ಬಿದ್ದೋಗಿರೋ 150 ಜನ ಪ್ರೊಡ್ಯೂಸರ್ ಹಾಳಾಗೋಗ್ಬಿಟ್ಟಿದ್ದಾರೆ ಈಗ. ಅವ್ರ ಬದುಕಿ ಹೆಂಗೆ, ಅವ್ರು ಏನ್ ಮೋಸ ಮಾಡಕ್ ಬಂದ್ರ? ಇದನ್ನ ಕೇಳೋರು ಯಾರು? ಇದನ್ನ ಹೇಳೋರು ಯಾರು? ಯಾರು ಹೇಳಲ್ಲ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.